ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಗ್ಯಾರಂಟಿ ನಂಬಿ ಯಾರೂ ಬದುಕುವ ಸ್ಥಿತಿಯಲ್ಲಿಲ್ಲ. ಗ್ಯಾರಂಟಿ ಯೋಜನೆಯ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ. ಗ್ಯಾರಂಟಿ ಯೋಜನೆಯ ಮೋಹ ಜನರಲ್ಲಿ ಉಳಿದಿಲ್ಲ. ಗ್ಯಾರಂಟಿ ಸಿಗುತ್ತೆ ಅಂತ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಮತ ಹಾಕಿದ್ರು. ಈ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ನೀವು ಜನರ ಸ್ಥಾನದಲ್ಲಿ ನಿಂತು ನೋಡಿ. ಉದಾಹರಣೆಗೆ ಗೃಹಲಕ್ಷ್ಮಿನೇ ತಗೊಳ್ಳಿ, ಅದರ ಬಗ್ಗೆನೇ ಭಾಳಷ್ಟು ಚರ್ಚೆ ಆಗ್ತಿರೋದು. ಬೇರೆ ಎಲ್ಲ ಗ್ಯಾರಂಟಿ ಎಲ್ಲ ಕ್ಷೇತ್ರದಲ್ಲಿ ನಾನು ನೋಡಿದೆ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ. ಅದರ 30-35% ಅಷ್ಟೇ ಇವತ್ತು ಗ್ಯಾರಂಟಿಗಳು ಬರ್ತಾ ಇದೆ. ಇನ್ನು 60% 65% ಯಾರು ಅರ್ಜಿ ಹಾಕಿ ಬಂದಿಲ್ಲ, ಅವ್ರ ಆಕ್ರೋಶ ಇದೆ. ನಾನು ಗ್ಯಾರಂಟಿ ಸಿಕ್ಕೋರ್ಗೂ ಮಾತಾಡಿದ್ದೀನಿ, ಗ್ಯಾರಂಟಿ ಸಿಕ್ಕದವ್ರಿಗೂ ಮಾತಾಡಿದ್ದೀನಿ. ಮತ್ತು ಇನ್ನು ಕೆಲವರು ಅದು ವಿಧಾನಸಭಾ ಚುನಾವಣೆಗೆ ಅವರು ಆಶ್ವಾಸನೆ ಕೊಟ್ಟಿದ್ದು ಹಾಕಿದ್ದೇವೆ, ಅದು ಕೊಟ್ಟಿದ್ದಾರೆ. ಇದು ದೇಶದ ಚುನಾವಣೆ, ನಾವು ನರೇಂದ್ರ ಮೋದಿ ಕೊಡ್ತೀವಿ ಅನ್ನುವಂಥ ಒಂದು ಸ್ಪಷ್ಟತೆಯೂ ಕೂಡ ತಾಯಂದಿರಲ್ಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.